ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡತಿ ಮಾತಾಡ್ತಿರೋದು. ಇವತ್ತು ಒಂದೇ ದಿನ ರಜೆ ಸಿಕ್ಕಿರೋದು ಕಣ್ರಿ. ಸೊ ಅದಕ್ಕೋಸ್ಕರ ಮನೇಲಿ ಕೂತ್ಕೊಂಡು ರೀಲ್ಸ್ ಓದ್ತದೆ, ಟೈಮ್ ಪಾಸ್ ಮಾಡಿದೆ, ಹೊರಗಡೆ ಎಲ್ಲಾದರೂ ಹೀಗೆ ಸುತ್ತಾಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ ನಾನು ನನ್ನ ಫ್ರೆಂಡ್ಸು. ಸೊ ಅದಕ್ಕೆ ನಾವು ಒಂದು ಪ್ಲೇಸ್ ಚೂಸ್ ಮಾಡಿ, ಆ ಪ್ಲೇಸ್ ಬಂದ್ಬಿಟ್ಟು ಬುದ್ಧಪದೀಪ ಟೆಂಪಲ್ ಅಂತೆ. ಇದು ಬಂದ್ಬಿಟ್ಟು ಬುದ್ಧ ಟೆಂಪಲು. ಸೊ ತುಂಬ ಸ್ಟ್ರೆಸ್ಫುಲ್ ಲೈಫಲ್ಲಿ ಒಂದು ಸ್ವಲ್ಪ ಪೀಸ್ ಬೇಕಲ್ವಾ. ಸೊ ಅದಕ್ಕೆ ನಾವು ಬುದ್ಧನ ಟೆಂಪಲ್ಗೆ ಹೋಗ್ತಿದ್ವಿ, ಸ್ವಲ್ಪ ಪೀಸ್ ತೊಗೊಂಡು, ನೆಮ್ಮದಿ ತೊಗೊಂಡು, ಶಾಂತಿ ತೊಗೊಂಡು ಬರೋಣ ಅಂತ. ಸೊ ಹಾಗೆ ಏನು ದೂರ ಏನಿಲ್ಲ, ಜಸ್ಟ್ ಸೆಂಟ್ರಲ್ ಲಂಡನ್ನಿಂದ 45 ಮಿನಿಟ್ಸು ಈ ಟೆಂಪಲ್ಲು. ನಿಮಗೆ ಬಸ್ಸಲ್ಲಿ 45 ಮಿನಿಟ್ಸ್ ಆಗುತ್ತೆ. ಹಾಗೆ ಏನಾದರೂ ಟ್ಯೂಬ್ ಆದ್ರೂ 45 ಮಿನಿಟ್ಸ್ ಆಗುತ್ತೆ. ಮತ್ತೆ ಬಸ್ ತೊಗೋಬೇಕಾಗ್ತದೆ 93. ಅದ್ರ ಬದಲು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದು ನೀವು. ಮತ್ತು ಕಾರಲ್ಲಿ ಏನಾದ್ರು ಬಂದರೆ ಒಂದು 25 to 30 ಮಿನಿಟ್ಸ್ ಆಗುತ್ತೆ. ಇದು ಬಂದು ಪುತ್ನಿ ಬ್ರಿಡ್ಜ್ ಅಂತ. ಸೊ ನೀವೇನಾದರೂ ಟ್ರೈನು ಟ್ಯೂಬಲ್ಲಿ ಬಂದರೆ ನೀವು ಇಲ್ಲೇ ಸ್ಟಾಪ್ ಮಾಡ್ಕೊಂಡು ಇಲ್ಲಿಂದ ಮತ್ತೆ 93 ಬಸ್ ತೊಗೋಬೇಕಾಗುತ್ತೆ. ನಾವು ಬಸ್ಸಲ್ಲಿ ಬಂದಿರೋದ್ರೂ ಇಲ್ಲಿಂದನೇ ಇನ್ನೊಂದು 93 ಬಸ್ ತೊಗೋಬೇಕಾಗುತ್ತೆ. ಸೊ 93 ಬಸ್ ಈಸ್ ಅ ಕಾಮನ್ ಬಸ್ ಅಲ್ಲಿಗೆ ಹೋಗೋದಕ್ಕೆ. ಸೊ 93 ಬಸ್ ತೊಗೊಂಡು ನಾವು ಅಲ್ಲಿಗೆ ಹೋಗಿ ನಾವು 7 to 8 ಮಿನಿಟ್ಸ್ ವಾಕ್ ಮಾಡಬೇಕಾಗತ್ತೆ ಟೆಂಪಲಿಗೆ. ಫೈನಲಿ ನಾವು ಬುದ್ಧ ಟೆಂಪಲಿಗೆ ಬಂದು ಇಳಿದ್ವಿ. ಸೊ ನಾನು ಹೇಳ್ತಿದ್ದು ಬುದ್ಧ ಟೆಂಪಲ್ ಇದೇನೆ. ತುಂಬ ಅಂದರೆ ತುಂಬ ಸೈಲೆಂಟ್ ಆಗಿದೆ, ತುಂಬ ಪೀಸ್ಫುಲ್ ಅನ್ನಿಸ್ತಿದೆ. ಹೊರಗಡೆ ಕೇಳಿಸ್ಕೊತಿದ್ರೆ ಬರೀ ಪಕ್ಷಿ ಸೌಂಡು, ಏನು ಗಲಾಟೆ ಜಂಗುಳಿನೇ ಇಲ್ಲ ರೀ, ಜಂಗುಳಿನೇ ಇಲ್ಲ. ಏನು ಜನಗಳನ್ನೂ ನಾವು ನೋಡ್ತಿಲ್ವ. ಅಲ್ಲಿಂದ ಇಬ್ಬರು ನಾವು ನೋಡಿದ್ವಿ, ಇವತ್ತು ಇನ್ಯಾರು ಜನರೇ ಇಲ್ಲ ಇಲ್ಲಿ. ಸೊ ಇದು ತುಂಬ ಅಂದರೆ ತುಂಬಾ ಒಳ್ಳೆ ಪ್ಲೇಸು. ನಿಮಗೇನಾದರೂ ಪೀಸ್ ಬೇಕಾದರೆ, ವರ್ಕ್ ಲೈಫು ಗೊತ್ತು ನನಗೆ. ಎಲ್ಲ ಸ್ಟೂಡೆಂಟ್ಸ್ ಯಾರ್ಯಾರು ಬರ್ತಿರೋ ಹೊರಗಡೆ ಕಂಟ್ರಿಯಿಂದ ಅವ್ರಿಗೆಲ್ಲರಿಗೂ ಇಲ್ಲಿ ಎಷ್ಟು ವರ್ಕ್ ಪ್ರೆಷರ್ ಇರುತ್ತೆ, ಅಥವಾ ಇಲ್ಲಿರೋರ್ಗೂ ಅಷ್ಟೇ ಎಷ್ಟು ವರ್ಕ್ ಪ್ರೆಷರ್ ಇರುತ್ತೆ. ವರ್ಕ್ ಮಾಡ್ತಾ ಎವ್ರಿ ಡೇ ಕೂಡ ತುಂಬಾ ಪ್ರೆಷರ್ ಇರುತ್ತೆ ಅಂತ ಗೊತ್ತು. ನೀವು ಜಸ್ಟ್ 1 day ಆಫ್ ಪೀರಿಯಡಲ್ಲಿ ಬಂದು ಇಲ್ಲಿ ಈ ಟೆಂಪಲ್ನ ವಿಸಿಟ್ ಮಾಡ್ಕೊಂಡು ಹೋಗಿ, ನಿಜವಾಗ್ಲೂ ನಿಮ್ಮ ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಪೀಸ್ ಕೊಡುತ್ತೆ ನಿಮಗೆ ಈ ಟೆಂಪಲ್ಲು. ಆರಾಮಾಗಿ ಮೆಡಿಟೇಟ್ ಕೂಡ ಮಾಡ್ಬೋದು. ಸಪ್ರೇಟಾಗಿ ಮೆಡಿಟೇಟಿಂಗ್ ಕ್ಲಾಸ್ ಇದೆ, ಅದಕ್ಕೆ ನೀವೆಲ್ಲ ಸೈನ್ ಅಪ್ ಆಗಬೇಕು. ಅದನ್ನೇನು ನಾನು ರೆಕಮೆಂಡ್ ಮಾಡಲ್ಲ, ಬಿಕಾಸ್ ಅದಕ್ಕಿಂತ ಫೀಸಸ್ ಅದು ಇದು ಇರುತ್ತೆ. ಸೊ ಜಸ್ಟ್ ಬಂದು ಇಲ್ಲಿ ಕುತ್ಕೊಂಡು ಮೆಡಿಟೇಷನ್ ಮಾಡಿಕೊಂಡು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಸೊ ಇದು ಬಂದು ನಮ್ಮ ಟೆಂಪಲ್ ಥರನೇ ಶೂ ಎಲ್ಲ ಬಿಚ್ಚು ಒಳಗಡೆ ಹೋಗಬೇಕು ಬರೀ ಕಾಲಲ್ಲಿ. ಸೊ ನಾವು ಹಾಗೆ ಫಾಲೋ ಮಾಡಿದ್ವಿ. ಅಲ್ಲಿ ಎಂಟ್ರೆನ್ಸಲ್ಲಿ ಕೂಡ ವೆಲ್ ಡ್ರೆಸ್ ಅಂತ ಹೇಳಿದರು. ಅಂದರೆ ಪ್ಲೀಸ್ ಇಲ್ಲಿಗೆ ಬರ್ತಾ ಫುಲ್ ಡ್ರೆಸ್ಸಲ್ಲಿ ಬನ್ನಿ, ಶಾರ್ಟ್ಸಲ್ಲಾಗಲಿ ಸ್ಕರ್ಟ್ಸಲ್ಲಾಗಲಿ ಹಾಫ್ ಸ್ಲೀವ್ಸಲ್ಲಿ ಬರಬೇಡಿ. ಸೊ ನಮಗಿದು ಮುಂಚೆನೇ ಗೊತ್ತಿತ್ತು. ಸೊ ಫುಲ್ ಡ್ರೆಸ್ಸಲ್ಲಿ ಬನ್ನಿ ಆದಷ್ಟು, ಬಿಕಾಸ್ ಅವ್ರ ಕಲ್ಚರ್ನ ನಾವು ಫಾಲೋ ಮಾಡಬೇಕು. ಅಲ್ಲಿ ಹೋಗಿ ನಾವು ವಿಸಿಟ್ ಮಾಡ್ತಿದ್ದೀವಿ ಅಂದರೆ ಅದು ಕಲ್ಚರ್ನ ಫಾಲೋ ಮಾಡಬೇಕು. ಹೊರಗಡೆ ಬಂದಿದ ತಕ್ಷಣ ವೈಬ್ ಅಂತೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಕೂಲ್ ಆ್ಯಂಡ್ ಕಾಮ್ ಆಗಿತ್ತು. ಬಿಕಾಸ್ ಸೌಂಡ್ ಇರಲಿಲ್ಲ, ಯಾವುದೇ ಸೌಂಡ್ ಇರಲಿಲ್ಲ. ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಕಣ್ಣು ಮುಚ್ಕೊಂಡು ಮೆಡಿಟೇಟ್ ಮಾಡ್ತಿದ್ರೆ ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಲಿಟ್ರಲಿ ನಾನು ರೆಕಮೆಂಡ್ ಮಾಡ್ತಿದ್ದೀನಿ. ಈ ಎಕ್ಸ್ಪೀರಿಯನ್ಸ್ ಆದಮೇಲಂತೂ 100% ರೆಕಮೆಂಡ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದಿನ ಅಟ್ಲೀಸ್ಟು ಇಲ್ಲಿಗೆ ಬಂದು ಹೋಗೋದ್ರಿಂದ ನಿಮಗೆ ಆ ಶಾಂತಿ, ಪೀಸ್ ಅನ್ನೋದು ಸಿಗುತ್ತೆ. ಸೊ ರಿಲ್ಯಾಕ್ಸ್ ಆಗುತ್ತೆ ಆ ವರ್ಕ್ ಪ್ರೆಷರಿಂದ. ಸೊ ನಮ್ಮ ಟೆಂಪಲ್ಸಲ್ಲೂ ನಾವು ಅಷ್ಟೊಂದು ಗಜಿಬಿಜಿ ಇದ್ರೂ ತುಂಬ
ಸದ್ದಿದ್ರೂ ನಮಗೇನೋ ಟೆಂಪಲ್ಗೆ ಹೋಗಿದ ತಕ್ಷಣ ನೆಮ್ಮದಿ ಸಮಾಧಾನ ಅನಿಸುತ್ತೆ. ಸೊ ಇಲ್ಲೂ ಅಷ್ಟೇ ಮೆಡಿಟೇಷನ್ಗೆ ಒಳ್ಳೆ ಜಾಗ, ಮೆಡಿಟೇಷನ್ಗೆ ಯೋಗಾಗೆ ತುಂಬ ಒಳ್ಳೆ ಜಾಗ. ಸೊ ಅವ್ರು ಇದನ್ನೆಲ್ಲ ಮಾಡ್ತಿದ್ದಾರೆ. ಸೊ ಮೆಡಿಟೇಷನ್ ನೀವು ನೋಡ್ಬೋದು, ಅದೆಲ್ಲ ಏನೇನು ಬೇಕು ಎಲ್ಲನೂ ಇಟ್ಟಿದ್ದಾರೆ. ಸೊ ಇಲ್ಲಿ ಕ್ಲಾಸಸ್ ಕೂಡ ಮಾಡ್ತಾರೆ. ಬುಕ್ಸ್ ಎಷ್ಟೊಂದಿತ್ತು. ಸೊ ಅವರ ಸಂಸ್ಕೃತಿನೋ ಏನೋ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಪ್ರತಿಯೊಂದನ್ನು ಅಲ್ಲಿ ಪ್ರತಿಯೊಂದು ಹಿಸ್ಟ್ರಿ ಕೂಡ ಅಲ್ಲಿ ಬರೆದಿದ್ರು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಬಂದು ಅವರು ಯೋಗ ಟೈಮಲ್ಲಿ ಮೇನ್ಲಿ ಮೆಡಿಟೇಷನ್ ಟೈಮಲ್ಲಿ ಯೂಸ್ ಮಾಡೋ ಥಿಂಗ್ಸು. ಸೊ ಇದೆಲ್ಲ ಅವ್ರ ಗುರುಗಳು ಯೂಸ್ ಮಾಡ್ತಾರೆ ಅನ್ಸುತ್ತೆ. ಸೊ ನಾವು ಅವ್ರ ಕ್ಲಾಸಸ್ ನಡ್ಬೇಕಾದ್ರೆ ಅವರು ಅಲ್ಲಿ ಕೂತಿರ್ತಾರೆ. ಸೊ ಮೋಸ್ಟ್ಲಿ ಜನಗಳು ಬಂದು ಇಲ್ಲೇ ಕ್ಲಾಸ್ ಮಾಡ್ತಾರೆ. ಸೊ ಇದೆಲ್ಲ ಅವ್ರು ಯೂಸ್ ಮಾಡ್ತಿರೋ ಥಿಂಗ್ಸು ತುಂಬ ಅಂದರೆ ತುಂಬ ಐಕಾನಿಕ್ ಆಗಿದೆ. ಬಿಕಾಸ್ ಅದು ಥೈಲ್ಯಾಂಡ್ ಅವ್ರದ್ದು ಡಿಸೈನ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಆಲ್ಮೋಸ್ಟ್ ಗೋಲ್ಡ್, ರೆಡ್ಡಿಶು ಇಲ್ವಾ ಗೋಲ್ಡ್ ಈ ಥರಲ್ಲೇ ಮಾಡ್ತಾರೆ. ವೈಟ್ ರೆಡ್ಡಿಶ್ ಗೋಲ್ಡಲ್ಲಿ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅವ್ರದ್ದು. ಸೊ ನಾವು ಹೊರಗಡೆ ಬಂದ್ವಿ. ಕ್ಯೂಟ್ ಲಿಟಲ್ ಪೈನ ನೋಡಿ ಎಷ್ಟು ಕ್ಯೂಟ್ ಆಗಿವೆ. ಭಯನೇ ಇಲ್ಲ ಅದಕ್ಕೆ. ನಾವು ಓಡಾಡ್ತಿದ್ರೆ ಪಕ್ಕದಲ್ಲೇ ಓಡಾಡ್ತಿದ್ದೆ. ಈ ದೇವಸ್ಥಾನ ಸುತ್ತಮುತ್ತನೂ ಬಾತ್ಕೋಳಿಗಳಿವೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಓಡಾಡಿಕೊಂಡು ಸುತ್ತಮುತ್ತ ಇದೆ. ಲಿಟ್ರಲಿ ಅದನ್ನು ಮಾತಾಡಿಸ್ಕೊಂಡು ಅಷ್ಟು ಚೆಂದ ಕ್ಯೂಟಾಗಿ ಕೋ ಅನ್ನುತ್ತೆ. ಚಿಕ್ಕ ಬುದ್ಧಗಳು ಎಷ್ಟು ಕ್ಯೂಟ್ ಆಗಿರುತ್ತಲ್ಲ, ಅದನ್ನು ಪ್ರೆಸೆಂಟ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಗಿಫ್ಟ್ಗಳು ಕೊಡೋಕ್ಕೂ ಅಷ್ಟೇ ಸಖತ್ತಾಗಿರುತ್ತೆ. ರಿಯಲ್ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಹಾಗೆ ಅಲ್ಲೇ ಮುಂದೆ ವಾಕ್ ಮಾಡ್ಕೊಂಡು ಹೋಗ್ತಾ ಪಾರ್ಕ್ ಇತ್ತು. ಪಾರ್ಕಲ್ಲೆಲ್ಲ ವಾಕ್ ಮಾಡಿಕೊಂಡು ಒಂದು ಪಾಂಡ್ ಕೂಡ ಇತ್ತು. ಏನಷ್ಟು ಮೇಂಟೈನ್ ಮಾಡಿಲ್ಲ. ಹಾಗೆ ವಾಕ್ ಮಾಡ್ತಾ ನಮ್ಮ ಗಣಪ ಸಿಕ್ತಾ. ನಮ್ಮ ಗಣಪಂಗೆ ಜೈ ಗಣಪ ಅಂದ್ಕೊಂಡು ಜೈಕಾರ ಹಾಕ್ಕೊಂಡು ಸೊ ನಮಸ್ಕಾರ ಹೊಡ್ಕೊಂಡು ನಾವು ಅಲ್ಲಿಂದ ಮುಂದೋದ್ವಿ. ಸೊ ಹಾಗೆ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಿದ್ದೀನಿ. ಪ್ಲೀಸ್ ಇದೇ ಥರ ಕ್ರಿಯೇಟಿವ್ ವಿಡಿಯೋಗೆ ಪ್ಲೀಸ್ ಫಾಲೋ ಮಾಡಿ ಇನ್ಸ್ಟಾ ಅಲ್ಲಿ, ಹಾಗೆ ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.